ಇರುವ ಜಲಮೂಲಗಳನ್ನು ನಾಶಗೊಳಿಸುವ ಕೃತ್ಯಗಳೇ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಹೆಚ್ಚಾಗಿ ನಡೆಯುತ್ತಿವೆ. ಒಂದೆಡೆ ಆಡಳಿತ ನಿರ್ಲಕ್ಷ್ಯ, ಮತ್ತೊಂದೆಡೆ ಅರಿವಿದ್ದರೂ ಸ್ವಾರ್ಥಕ್ಕಿಳಿದ ನಾಗರಿಕರಿಂದಾಗಿ ಜಲಮೂಲಗಳು ನಾಶವಾಗುತ್ತಿವೆ. ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಗೂಳೂರು ರಸ್ತೆ ಮಾರ್ಗದಲ್ಲಿ ರೆಡ್ಡಿ ಕೆರೆ ಇದೆ. ಈ ಕೆರೆ ಏರಿಯಾ ಇಕ್ಕೆಲೆಗಳಲ್ಲಿ ಮತ್ತು ಕೆರೆಯ ಹಲವೆಡೆ ಹಳೆ ಕಟ್ಟಡಗಳ ತ್ಯಾಜ್ಯ ಲೋಡುಗಟ್ಟಲೆ ರಾಶಿ ರಾಶಿ ಸುರಿಯಲಾಗಿದೆ. ಇದಕ್ಕೆ ತಡೆಯಬೇಕಾದವರು ಮಾತ್ರ ಅತ್ತ ಗಮನವೂ ಹರಿಸುತ್ತಿಲ್ಲ. ಹೀಗೆ ಕಟ್ಟಡ ತ್ಯಾಜ್ಯ ಸುರಿಯುತ್ತಿರುವ ಪರಿಣಾಮ ಕೆರೆಯ ಕೆಲ ಭಾಗ ಹೂಳು ತುಂಬಿಕೊಂಡಂತಾಗಿದೆ. ಸಾಲದೆಂಬಂತೆ ಜೊತೆಗೆ ಚಿಕನ್, ಮಟನ್, ತರಕಾರಿ ತ್ಯಾಜ್ಯವನ್ನು ಮೂಟೆಗಳಲ್ಲಿ ತಂದು ಇದೇ ಕೆರೆಗೆ ಉರುಳಿಸಲಾಗಿದೆ. ಇದರಿಂದಾಗಿ ಏರಿ ಮೇಲಿನ ರಸ್ತೆಯಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ರೆಡ್ಡಿ ಕೆರೆಯಲ್ಲಿ 16 ಮೀಟರ್ ಆಳಕ್ಕೆ ಮಣ್ಣು ತೆಗೆಯಲಾಗಿದೆ. ಪಟ್ಟಣದ ಅಡಿಪಾಯಗಳಿಗೆ ತುಂಬಲು, ರಸ್ತೆ ಅಭಿವೃದ್ಧಿಗೆ, ಬಡಾವಣೆಗಳನ್ನು ಸಮತಟ್ಟು ಮಾಡುವುದು ಸೇರಿದಂತೆ ನಾನಾ ಉದ್ದೇಶಗಳಿಗೆ ಈ ಕೆರೆ ಮಣ್ಣು ಉಚಿತವಾಗಿ ಸಾಗಿಸಲಾಗುತ್ತಿದೆ. ಹೀಗೆ ಮಣ್ಣು ತೆಗೆಯುತ್ತಿರುವ ಪರಿಣಾಮ ಬೃಹತ್ ಮಟ್ಟದಲ್ಲಿ ಹೊಂಡಗಳು ನಿರ್ಮಾಣವಾಗಿವೆ. ಅಲ್ಲದೆ ಕೆರೆಯು ನೀರು ಹಿಂಗಿಸುವ ಸಾಮರ್ಥ್ಯವನ್ನು ಕೆರೆ ಅಂಗಳ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಕೆರೆಯಲ್ಲಿ ಹೂಳೆತ್ತಲು ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ತೆಗೆಯಬೇಕೆಂದು ನಿಯಮಗಳಿವೆ. ಆದರೆ ಅದಕ್ಕೂ ಹೆಚ್ಚು ತೆಗೆದರೆ ಜಲಮೂಲಕ್ಕೆ ತೊಂದರೆಯಾಗುತ್ತದೆ. ಆದರೆ ರೆಡ್ಡಿ ಕೆರೆಯಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಬಾಗೇಪಲ್ಲಿ ಪಟ್ಟಣ ಕಂಡುಕೊಂಡಿರ್ತಕ್ಕಂಥ ರೆಡ್ಡಿ ಕೆರೆ ಸರ್ವೆ ನಂಬರ್ 114ರಲ್ಲಿ ಸುಮಾರು 33 ಎಕರೆ 14 ಕುಂಟೆ ಈ ವಿಸ್ತೀರ್ಣದಲ್ಲಿ ಕೆರೆ ಇರ್ತಕ್ಕಂಥದ್ದು. ಇವತ್ತು ಈ ಕೆರೆ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ನಾವು ನೋಡೋದಾದರೆ, ಇವತ್ತು ಇಲ್ಲಿ ಯಥೇಚ್ಛವಾಗಿ ನಡೀತಾ ಇರತಕ್ಕಂಥ ಮರಳು ಮಾಫಿಯಾ ದಂಧೆ ಇವತ್ತು ಯಥೇಚ್ಛವಾಗಿ ನಡೀತಾ ಇದೆ. ಅಷ್ಟೇ ಇಲ್ಲ, ಇವತ್ತು ಕೆರೆ ಸಮಗ್ರವಾಗಿ ಅಭಿವೃದ್ಧಿ ಮಾಡದೆ ಇವತ್ತು ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ಇವತ್ತು ತುಂಬ ಜನ ಅಧಿಕಾರಿಗಳು, ತುಂಬ ಜನ ಜನಪ್ರತಿನಿಧಿಗಳು ಇವತ್ತು ಮಾತಾಡೋದೇನೋ, ನಮಗೆ ಶಾಶ್ವತ ನೀರಾವರಿ ಬೇಕು, ಕೃಷ್ಣಾ ನದಿ ನೀರಾವರಿ ಬೇಕು, ಮತ್ತು ಮೇಕೆದಾಟು ನೀರಾವರಿ ಬೇಕು ಅಂತ ದೊಡ್ಡ ದೊಡ್ಡ ನೀರಾವರಿಗಳ ಯೋಜನೆಗಳ ಬಗ್ಗೆ ಮಾತಾಡ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ನಮ್ಮದೇ ತಾಲೂಕಿನಲ್ಲಿ, ನಮ್ಮದೇ ಪಟ್ಟಣದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕೆರೆಗಳನ್ನು ಕೂಡ ಇವತ್ತು ಅವರು ಆ ಕೆರೆಗಳನ್ನು ಕಾಪಾಡುವಲ್ಲಿ ಇವತ್ತು ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಎಂದೇಳಿ ನಮಗೆ ತಿಳಿದು ಈ ಮೂಲಕ ತಿಳಿಯುತ್ತದೆ. ಯಾಕೆಂದರೆ ಇವತ್ತು ರೆಡ್ಡಿ ಕೆರೆ ಏನಿದೆ, ಈ ರೆಡ್ಡಿ ಕೆರೆಯಲ್ಲಿ ಯಥೇಚ್ಛವಾಗಿ ಮರಳು ದಂಧೆ ಒಂದು ಕಡೆ ನಡೀತಿದೆ, ಇನ್ನೊಂದು ಕಡೆ ಒತ್ತುವರಿಯಾಗಿದೆ, ಇನ್ನೊಂದು ಕಡೆ ಇವತ್ತು ಪಟ್ಟಣದಲ್ಲಿ ಬರ್ತಕ್ಕಂಥ ಎಲ್ಲ ವೇಸ್ಟ್ ನೀರನ್ನು ಇವತ್ತು ಈ ಕೆರೆಗೆ ಬಿಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರ ಬಗ್ಗೆ ಯಾರು ಕೂಡ ಮಾತಾಡೋರಿಲ್ಲ, ಯಾರು ಕೂಡ ಪ್ರಶ್ನೆ ಮಾಡೋರಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ದಾರೆ, ಕಿವಿ ಕೇಳಿದ್ರೂ ಕೂಡ ಅವರು ಕಿವಿ ಮುಚ್ಕೊಂಡಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಧಿಕಾರಿ ಯಂತ್ರಾಂಗ ಇದೆ. ಇವತ್ತು ಇಷ್ಟೊಂದು ಯಥೇಚ್ಛವಾಗಿ ಮರಳು ದಂಧೆ ನಡೀತಾ ಇದ್ದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಪಟ್ಟಣಕ್ಕೆ ಹೊಂದಿಕೊಂಡೇ ಇರುವ ಕೆರೆಯಲ್ಲಿ ಈ ಪ್ರಮಾಣದಲ್ಲಿ ತ್ಯಾಜ್ಯ ತುಂಬುವುದು, ಮಣ್ಣು ತೆಗೆಯುವುದು ಮಾಡುತ್ತಿದ್ದರೂ ಕಂದಾಯ ಇಲಾಖೆ ಸೇರಿದಂತೆ ಯಾವುದೇ ಇಲಾಖೆ ಅಧಿಕಾರಿಗಳು ಇದನ್ನು ತಡೆಯುವ ಕನಿಷ್ಠ ಪ್ರಯತ್ನವನ್ನೂ ಮಾಡಿಲ್ಲ. ಪ್ರತಿನಿತ್ಯ ಲೋಡುಗಟ್ಟಲೆ ತ್ಯಾಜ್ಯ ತಂದು ಕೆರೆಗೆ ಸುರಿಯುವುದು, ಲೋಡುಗಟ್ಟಲೆ ಮಣ್ಣು ಹೊರಸಾಗಿಸುವುದು ನಡೆಯುತ್ತಿದ್ದರೂ ಯಾವುದೇ ಅಧಿಕಾರಿ ಇದನ್ನು ತಡೆಯುವ ಕನಿಷ್ಠ ಪ್ರಯತ್ನ ಮಾಡದ ಬಗ್ಗೆ ಪರಿಸರ ಪ್ರೇಮಿಗಳು ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ರೆಡ್ಡಿ ಕೆರೆ ಏರಿಯಾ ಮೇಲೆ ಗೂಳೂರು ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾದು ಹೋಗುತ್ತದೆ. ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವುದರಿಂದ ಏರಿಯಾ ಮೇಲೆ ಸುರಕ್ಷತಾ ತಡೆಗೋಡೆ ನಿರ್ಮಿಸಬೇಕಿದೆ. ಏರಿಯಾ ಮೇಲೆ 7-8 ಅಪಘಾತಗಳು ಈಗಾಗಲೇ ಸಂಭವಿಸಿವೆ. ಹಾಗಾಗಿ ಸುಸಜ್ಜಿತ ತಡೆಗೋಡೆ ನಿರ್ಮಿಸಿ ಅಪಘಾತಗಳಾಗದಂತೆ ತಡೆಯುವ ಪ್ರಯತ್ನವನ್ನು ಸಂಬಂಧಿಸಿದ ಅಧಿಕಾರಿಗಳು ಮಾಡಿಲ್ಲ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.